ಅಧಿಕಾರಿಗಳ ಕರ್ತವ್ಯ ಲೋಪ, ದಲಿತರ ಮೇಲಿನ ದೌರ್ಜನ್ಯ ಹಾಗೂ ಸುಳ್ಳು ಪ್ರಕರಣಗಳ ಆರೋಪವನ್ನು ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ವತಿಯಿಂದ ಬಾಗಲಕೋಟೆ ಜಿಲ್ಲಾ ಕಚೇರಿಯ ಎದುರು ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಳ್ಳಲಾಯಿತು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ರಾಜ್ಯಾಧ್ಯಕ್ಷ ಪರಶುರಾಮ್ ನೀಲನಾಯ್ಕ್ ಅವರ ನೇತೃತ್ವದಲ್ಲಿ ಈ ಹೋರಾಟ ನಡೆಯಿತು. ಧರಣಿ ಸ್ಥಳಕ್ಕೆ ಆಗಮಿಸಿದ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅವರು ಹೋರಾಟಗಾರರ ಮನವಿಯನ್ನು ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ವಿಜಯಪುರ ಲೋಕಾಯುಕ್ತರ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಲಾಯಿತು. ಸರ್ಕಾರಿ ಅಧಿಕಾರಿಗಳ ಲೋಪದೋಷಗಳನ್ನು ಪತ್ತೆ ಹಚ್ಚಿ ಕ್ರಮವನ್ನು ಕೈಗೊಳ್ಳಬೇಕಾದ ಲೋಕಾಯುಕ್ತ ವ್ಯವಸ್ಥೆಯಲ್ಲಿಯೇ ಕರ್ತವ್ಯ ಲೋಪ ಎದ್ದು ಕಾಣುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ವಿಜಯಪುರ ಲೋಕಾಯುಕ್ತರ ವಿರುದ್ಧ ಪ್ರಕರಣವನ್ನು ದಾಖಲಿಸಿ ಸೂಕ್ತ ತನಿಖೆಯನ್ನ ನಡೆಸಬೇಕು ಎಂದು ಅವರು ಒತ್ತಾಯಿಸಿದರು. ಲೋಕಾಯುಕ್ತರ ಬೆಂಬಲವಾಗಿ ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನಿಂತಿದ್ದಾರೆ ಎಂಬ ಆರೋಪವೂ ಕೂಡ ಹೋರಾಟದಲ್ಲಿ ಕೇಳಿಬಂದಿತ್ತು. ಜನರ ರಕ್ಷಣೆಯನ್ನ ಮಾಡಬೇಕಾದ ಪೊಲೀಸ್ ಇಲಾಖೆ ದಲಿತರ ಮೇಲೆ ದೌರ್ಜನ್ಯವನ್ನ ನಡೆಸುತ್ತಿದೆ ಹಾಗೂ ಸುಳ್ಳು ಪ್ರಕರಣಗಳನ್ನು ದಾಖಲಿಸಲಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೋರಾಟದ ಕುರಿತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಬಾಗಲಕೋಟೆ ಜಿಲ್ಲಾ ಸಂಘಟನಾ ಸಂಚಾಲಕರಾದ ತುಳಜಾರಾಮ್ ನೀಲನಾಯ್ಕ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿ ತಮ್ಮ ಹೋರಾಟದ ಉದ್ದೇಶ ಹಾಗೂ ಮುಂದಿನ ಹೋರಾಟದ ರೂಪುರೇಷೆಗಳ ಕುರಿತು ಮಾಹಿತಿಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಸಿದ್ದು ಪೂಜಾರ್, ಸುಧಾಕರ ಬೆಂಡಿಗಿರಿ, ಮೇಘರಾಜ್ ಹೆಬ್ಬಳ್ಳಿ, ಅಮೃತ ಸಾಗರ್, ಆನಂದ ನೀಲನಾಯ್ಕ, ಬಸವರಾಜ್ ದೊಡ್ಡಮನಿ, ರಾಹುಲ್, ಜಗದೀಶ್ ಕಾಳೆ ಸೇರಿದಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಬಾಗಲಕೋಟೆ ಹಾಗೂ ವಿವಿಧ ತಾಲೂಕುಗಳ ಮಹಿಳಾ ಪದಾಧಿಕಾರಿಗಳು ಮತ್ತು ಸಂಘಟನೆಯ ಸದಸ್ಯರು ಹಾಜರಿದ್ದರು. ಹೋರಾಟಕ್ಕೆ ಲೋಕಾಯುಕ್ತ ಭ್ರಷ್ಟ ಲೋಕಾಯುಕ್ತ ಅಧಿಕಾರಿಗಳಿಗೆ ಲಾಠಿ ಬರಲಿ, ಬಂದೂಕ ಬರಲಿ, ಜೈಲಿಗೆ ಹಾಕಲಿ, ಕಾನೂನಂತೆ ಕಾನೂನು ಬೆಕ್ಕೆ ಬೆಕ್ಕು. ನನ್ನ ಹೆಸರು ತುಳಜಾರಾಮ್ ನೀಲನಾಯ್ಕ್ ಅಂತ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಲ್ಲಿ ಜಿಲ್ಲಾ ಸಂಘಟನಾ ಸಂಚಾಲಕಿಯಾಗಿ ನಾನು ಕಾರ್ಯನಿರ್ವಹಿಸ. ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಸ್ಥಾಪಕರಾದ ಪರಶುರಾಮಣ್ಣ ನೀಲನಾಯ್ಕ್ ಅವರ ನೇತೃತ್ವದಲ್ಲಿ ಇವತ್ತಿನ ನಿನ್ನಿಂದ ಏನು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಾವೇನು ಮಾಡಾಕತ್ತೀವಲ್ಲ, ಇವಾಗ ಇದು ನಿನ್ನಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡತ್ತೀವಿ. ಯಾಕಪ್ಪ ಅಂತಂದ್ರೆ ಬಿಜಾಪುರ ಜಿಲ್ಲೆ ಲೋಕಾಯುಕ್ತರ ಭ್ರಷ್ಟ ಲೋಕಾಯುಕ್ತ ಅಧಿಕಾರಿಗಳು ಇವರು ನಾವು ಯಾವ್ದಾರ ಭ್ರಷ್ಟಾಚಾರ ನಡೀತಂದ್ರೆ ನಾವು ಯಾರಿಗೆ ಮೇಲ್ ಕೊಡ್ತೀವಿ ಅಂದ್ರೆ ಲೋಕಾಯುಕ್ತರು ಕೊಡ್ತೀವಿ. ನಾವು ಈ ಲೋಕಾಯುಕ್ತರನ್ನ ಭ್ರಷ್ಟಾಚಾರ ಮಾಡಕತ್ತಾರ ಅಂದ್ರೆ ಈಗ ನಾವು ಯಾರು ಮರಿ ಹೋಗ್ಬೇಕು? ಜನಸಾಮಾನ್ಯರು ಮತ್ತು ನಾವು ನಮ್ಮ ಜನಸಾಮಾನ್ಯರು ಏನಿದಾರಲ್ಲ ಇವ್ರಿಗೆ ನಾವೆಲ್ಲ ಅಮೌಂಟ್ ಕೊಟ್ಟದೇ ಆಗೈತಿ ಇವ್ರಿಗೆ. ಆದ್ರಿಂದ ಏನ್ ಮಾಡ್ಬೇಕು, ನಮ್ಮ ಕರ್ನಾಟಕ ದಲಿತ ಸಂಘರ್ಷ ವತಿಯಿಂದ ಈ ಬಿಜಾಪುರ ಜಿಲ್ಲೆ ಲೋಕಾಯುಕ್ತರ ಮೇಲೆ ಪ್ರಕರಣ ದಾಖಲಾಗಬೇಕಂತೇಳಿ ನಾವು ಸ್ಟ್ರೈಕ್ ಮಾಡಕತ್ತೀವಿ. ಇದು ಸ್ಟ್ರೈಕ್ ಅಂದ್ರೆ ನಿನ್ನಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡಕತ್ತೀವಿ. ನಾವು ಇವರಿಗೆ ಬೆಂಬಲಾಗಿ ನಿಂತಂತ ಯಾರಪ್ಪ ಅಂತಂದ್ರೆ ಇದನ್ನ ನೀವು ಬಹಳ ಕೂಲಂಕುಷವಾಗಿ ಯೋಚನೆ ಮಾಡಬೇಕು. ಈ ಭ್ರಷ್ಟಾಚಾರಿಗಳಿಗೆ ಇವ್ರು ಬೆನ್ನೆಲುಬಾಗಿ ನಿಂತಂತ ಬಿಜಾಪುರ ಜಿಲ್ಲಾ SP ಹಿಂಬಿರಿಗೆ ಅವ. ಯಾಕಂತಂದ್ರ ಅವ್ ಏನೋ ಅವ್ರ ರಿಲೇಷನ್ ಅಂತ. ಯಾಕಂದ್ರೆ ಅವರು ಇವಂಗ ಹಣ ಕೊಡ್ತಿರ್ಬೇಕು. ಹಿಂದ್ ಮುಖಾಂತರ ಇವ್ರಿಗೆ ಹಣ ಹೊಂಟೈತಿ. ಈಗ ಅದು ಯಾವ ರೀತಿ ಹೊಂಟೈತಿ ಏನಿದೆ ಹೊಂಟದಿಲ್ಲ. ಅವ್ ಭ್ರಷ್ಟಾಚಾರ ಎಸಗಿದ್ರಂತ CPI ನಾಗೇಶ್, CPI ಆನಂದ್ ಮತ್ತು ಮಲ್ಲೇಶ್ ಅಂತ ಅನ್ನೋರು ಏನ್ ಇಬ್ರು ವ್ಯಕ್ತಿಗಳು ಅದಾರಲ್ಲ, ಅವ್ರು ಪರ್ಸನಲ್ 5 ಎಕರೆ ಜಾಗದಾಗ ಒಂದು ಬೃಹತ್ತವಾದ 5 ಎಕರೆ ಜಾಗದ ಫುಲ್ ಕಟ್ಟಡ ಕಾಂಪೌಂಡ್ ಕಟ್ಟಿದ್ದಾರೆ. ಇದು ಎಲ್ಲಿಂದ ಬತ್ತಪ್ಪ? ಸಾಮಾನ್ಯ ಜನರಿಗೆ ಏನಾರ ಆಕೈತಾ? ಇದು ಆಯ್ತು, ನೌಕರಿ ಮಾಡ್ತಿರ್ತಾರೆ. ಈಗ ನಮ್ಮ ಮನೆಯೊಳಗೆ ನೌಕರಿ ಮಾಡ್ತಾರೆ, ಈಗ ಮಾಧ್ಯಮ ಮಿತ್ರರು ನಿಮ್ಮೊಳಗೆ ನೌಕರಿ ಮಾಡ್ತಿರ್ತಾರೆ. ಇವ್ರು ಭ್ರಷ್ಟಾಚಾರ ತಡೆ ಹಿಡಿದ್ ಬಿಟ್ಟು ಇವರೇ ಭ್ರಷ್ಟರಾಗಿ ಕೊಟ್ರ ಜನಸಾಮಾನ್ಯರು ಏನ್ ಮಾಡ್ಬೇಕು? ಯಾವ ರೀತಿ ಮಾಡ್ಬೇಕು? ಅದಕ್ಕೆ ನಾವು ಇವತ್ತು DC ಅವರಿಗೆ ನಾವು ಒಂದು ಮನವಿ ಕೊಡ್ತೀವಿ. ಅವ್ರನ್ನ ಏನ್ ಲೋಕಾಯುಕ್ತ ಅಧಿಕಾರಿಗಳಾಗ್ಯಾರಲ್ಲ ಮಲ್ಲೇಶ ಮತ್ತು ಹೊಳ್ಳಿ ಆನಂದ್ ಅವ್ರನ್ನ ಕೆಲಸದಿಂದ ಸಸ್ಪೆಂಡ್ ಮಾಡ್ಬೇಕು. ಅವ್ರ ಮ್ಯಾಗ ಪ್ರಕರಣ ದಾಖಲಾಗ್ಬೇಕು. ಅಲ್ಲಿವರೆಗೂ ನಮ್ದು ನಿರ್ದಿಷ್ಟ ಹೋರಾಟ ಇರತೈತಿ. ಆದ್ರೆ ಇನ್ನೊಂದು ನಮ್ಮ ಮೇಲೆ ಸುಳ್ಳ ಪಳ್ಳ ಕೇಸ್ ಹಾಕೋದು, ನಾವು ಕೇಸ್ ಹಾಕಿದ್ರೆ ಜಗ್ಗೋ ಮಕ್ಕಳಲ್ಲ, ಮತ್ತ ನಮ್ಮ ಮ್ಯಾಗ ಪ್ರಕರಣ ದಾಖಲು ಮಾಡ್ರಿ ಜಗ್ಗೋ ಮಕ್ಕಳ ಮಾಡ್ರಿ. ನಿಮ್ಗೆ ಕೇಸ್ ಎಷ್ಟು ಅದಾವ? ನೀವು ಅಷ್ಟು ಕೇಸ್ ಹಾಕಿರಿ. ನಮ್ಮ ಯಾರ ಮ್ಯಾಗ ಹಾಕ್ತಿರಿ?
ಕರ್ನಾಟಕ ದಲಿತ ಸಂಘರ್ಷ ಭೀಮವಾದ ಕಾರ್ಯಕರ್ತರ ಮ್ಯಾಗ ನಿರಂತರ ದೌರ್ಜನ್ಯ ನಡೀತಲೇ ಇದೆ. ಈಗ ನಮ್ಮ ಮೊನ್ನೆ ಆಗಸ್ಟ್ನಾಗ ಸ್ವಾತಂತ್ರ್ಯ ಸಿಕ್ತು. ಯಾರಿಗೆ ಸ್ವಾತಂತ್ರ್ಯ ಸಿಕ್ಕೈತಪ್ಪ ಇಲ್ಲಿ? ಮಧ್ಯರಾತ್ರಿ ನಮ್ಮ ಅಧ್ಯಕ್ಷರು ಹೇಳ್ತಾರೆ, ಯಾವತ್ತು ಹೇಳ್ತಾರೆ ಯಾರಿಗೆ ಸ್ವಾತಂತ್ರ್ಯ ಸಿಕ್ಕೈತ್ರಿ ಅಂತ ಕೇಳ್ತಾರ ಅವ್ರು. ಯಾರಿಗೆ ಮಧ್ಯರಾತ್ರಿ ಸ್ವಾತಂತ್ರ್ಯ ಸಿಕ್ತು? ಅದು ಯಾರಿಗೆ? ಕಳ್ಳ ಕಾಕರು, ರಾತ್ರಿ ಹೊತ್ತಿರ ಯಾರು? ಕಳ್ಳ ಕಾಕರು, ಅವ್ರ ಕೈಯಾಗ ಸ್ವಾತಂತ್ರ್ಯ ಸಿಕ್ಕೈತಿ. ಹಾಗೆ ಸಾಮಾನ್ಯ ಜನರಿಗೆ ಸ್ವಾತಂತ್ರ್ಯ ಇಲ್ಲ. ಆದ ಕಾರಣ ನಾವು ಇವತ್ತು ಮಧ್ಯಾಹ್ನ DC ಅವ್ರು ಬರ್ತೀನಿ ಅಂದಾರ, ಊಟಕ್ಕೆ ಹೋಗ್ಯಾರ. ಅವರು ದನದಾರ ಪಾಪ, ಅವರು ಬರ್ಲಿ, ಅವ್ರು ಬಂದ್ಮ್ಯಾಗ ಅವ್ರಿಗೆ ಒಂದು ಮನೆ ಕೊಡ್ತೀವಿ ನಾವು. ಇದು ಏನಾದ್ರೂ ಅವ್ರ ಮೇಲೆ ಪ್ರಕರಣ ದಾಖಲು ಆಗಲಿಲ್ಲ ಅಂದ್ರೆ ಗೃಹ ಮಂತ್ರಿಗಳಾದ ಪ್ರಿಯಾಂಕಾ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕೋ ನಾವು ಮಾಡ್ತೀವಿ. ಯಾಕಪ್ಪ ಪ್ರಿಯಾಂಕಾ ಖರ್ಗೆ ಅವ್ರ ಮನೆ ಮುತ್ತಿಗೆ ಹಾಕ್ತಿರಿ? ಹೌದ್ರಿ, ನಮ್ ಕೆಲಸ ಯಾರು ಮಾಡ್ತಾರ? ನಮ್ಮ ಕೆಲಸ ಯಾರು ಮಾಡ್ತಾರ? ನಮ್ಮವ್ರು. ಅವ್ರು ನಮ್ಮವ್ರು ಇರ್ಬಹುದು, ಅವ್ರು ಇರಬಹುದು ನಮ್ಮವ್ರು. ನಮ್ಮ ಕೆಲಸ ಮಾಡಿದ್ರೆ ನಮ್ಮವ್ರು. ಅವೇನ ಕಾಟಾಟಕ್ಕೆ ನಮ್ಮ ಇಲ್ಲ, ನಾವು ದಲಿತರ ಪರವಾಗಿದೀವಿ, ನಾವು ದಲಿತರೇ, ನಾವು ಒಂದು ಎರಡಷ್ಟು ಕೆಲಸ ಮಾಡಿದ್ರೆ ಅಲ್ಲದೆ. ಹೌದಾ? ಈ ತರ ಎಲ್ಲಿ ಭ್ರಷ್ಟಾಚಾರ ನಡೆದೈತಿ, ನಾವು ಇಷ್ಟೆಲ್ಲ ಇಡೀ ಅಷ್ಟು ರಾಜ್ಯದಂತ ನಡ್ಸೀವಿ. ಈಗ ನಾವು ಇನ್ ಮುಂದೆ ನಾವ್ ಏನ್ ಮಾಡ್ತೀವಿ? ಈಗ ನಮ್ದು ಎಲ್ಲೆಲ್ಲಿ ಸಂಘಟನೆ ಐತಿ, ತಾಲೂಕು ಹಿಡ್ಕೊಂಡು ಜಿಲ್ಲಾ ಹಿಡ್ಕೊಂಡು ನಾವು ಕ್ಯಾಬಿನ್ ಸ್ಟಾರ್ಟ್ ಮಾಡ್ತೀವಿ. ಇವಾಗ ಎಲ್ಲಿವರೆಗೆ ನಾವು ಕ್ಯಾಬಿನ್ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ, ಇವ ಏನ್ ಭ್ರಷ್ಟಾಚಾರಿ ಆಗಿದ ನಮ್ಮ ಮಲ್ಲೇಶ ಮತ್ತು ಆನಂದನ ಸಸ್ಪೆಂಡ್ ಮಾಡೋವರೆಗೂ, ಅವ್ರ ಮೇಲೆ ಕೇಸ್ ಮಾಡೋವರೆಗೂ ನಾವು ನಿರಂತರ ನಮ್ಮ ಹೋರಾಟ ಇರ್ತೈತಿ. ಇದಕ್ಕೆ ನಾವೆಲ್ಲ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಕಾರ್ಯಕರ್ತರು ಎಲ್ಲರೂ ಇದಕ್ಕೆ ನಾವು ಸಜ್ಜಾಗಿ ನಿಂತೀವಿ. ಅದು ಏನೇ ಆಗಲಿ, ಏನೇ ಬರಲಿ, ನಾವು ಎಲ್ಲರೂ ಕೂಡಿ ಅವ್ರನ್ನ ಭ್ರಷ್ಟಾಚಾರಿಗಳನ್ನು ನಿರ್ಮೂಲನೆ ಮಾಡ್ಬೇಕಂದ್ರೆ ಪಣ ತಟ್ಟಿವಿ. ಜೈ ಭೀಮ್, ಜೈ ಭೀಮವಾದ. बोलो डॉक्टर बाबा साहब अम्बेडकर महाराज के, बोलो डॉक्टर बाबा साहब अम्बेडकर महाराज के।